ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ. ಇವತ್ತು ಈ ವಿಡಿಯೋನ ಮಾಡ್ತಾ ಇರೋ ಮುಖ್ಯ ಉದ್ದೇಶ ಏನಂದರೆ, ನೀವು ಕೇಳಿದಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿ ಬಂತು. ಕೊಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು shivashadi.com ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೆ, ಒಂದು 15 ದಿನ ಆಗಿದೆ ಅನಿಸುತ್ತೆ. ಆ ವಿಡಿಯೋಗೆ ಸುಮಾರಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ, ಮತ್ತು ನಾನು ಮೇಯ್ನಾಗಿ ನನಗೆ ನೆಗೆಟಿವ್ ಕಮೆಂಟ್ಗಳು ಜಾಸ್ತಿ ಬರ್ತಾ ಇದ್ದು. ಹಾಗಾಗಿ ನಾನು ಫಸ್ಟೇ ಕಮೆಂಟ್ಗಳನ್ನ ಆಫ್ ಮಾಡಿದೆ. ನೆಗೆಟಿವ್ ಕಮೆಂಟ್ ಅಂದರೆ ವಿಡಿಯೋನ ಬಿಟ್ಟು ಬೇರೆದಕ್ಕೆಲ್ಲ ಕಮೆಂಟ್ಸ್, ಬೇರೆ ಪರ್ಸ್ನಲ್ ವಿಚಾರಗಳು ಹಾಗೆ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ರು. ಹಾಗಾಗಿ ನಾನು ಕಮೆಂಟ್ ಆಫ್ ಮಾಡಿದ್ದೀನಿ. ಇನ್ನು ನನ್ನ ಒಂದು ಬಿಸ್ಗುರುಕುಲ್ ವಿಡಿಯೋಗೆ ಕಮೆಂಟ್ಗಳನ್ನ ಮಾಡ್ತಾಯಿದ್ರಿ shivashadi.com ಬಗ್ಗೆ. ಹಾಗಾಗಿ ಸುಮಾರು ಕಮೆಂಟ್ ಬಂದಿದ್ದರಿಂದ ಓಕೆ ಫೈನ್, ಇದು ಒಂದು ವಿಡಿಯೋ ಕ್ಲಾರಿಟಿ ವಿಡಿಯೋನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇವತ್ತು. ಈಗ ನೀವು ಕೇಳೋಂಥ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನ ಕೊಡ್ತಾ ಬರ್ತೀನಿ. ಮೊದಲನೇ ಪ್ರಶ್ನೆ, ಈ shivashadi.com ಅನ್ನೋದು ಫೇಕಾ ರಿಯಲ್ಲ ಅಂತ ಕೇಳಿದ್ರಿ. ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿ ಹತ್ತತ್ರ ಒಂದು ತಿಂಗಳಾಯಿತು. ಒಂದು ತಿಂಗಳಿಗೂ ಮುಂಚೆನೇ ನನಗೆ ಇದ್ರ ಬಗ್ಗೆ ವಿಚಾರ ಗೊತ್ತಾಗಿತ್ತು. ನಾನು ಟೈಮ್ ತೊಗೊಂಡು, ಅವತ್ತೇ ನಾನು ತಕ್ಷಣ ವಿಡಿಯೋ ಮಾಡಿ ಹಾಕಿಲ್ಲ, ಟೈಮ್ ತೊಗೊಂಡು ನಾನು ಅದು ರಿಯಲ್ಲ ಫೇಕಾ ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ನಾನು ವಿಡಿಯೋನ ಮಾಡಿ ಹಾಕಿದ್ದು. ನನಗೆ ಪರಿಚಯದವರೊಬ್ಬರು ಇದ್ರ ಬಗ್ಗೆ ಹೇಳಿದ್ರು, ನಾನು ಈ ಥರ ಅರ್ನ್ ಮಾಡ್ತಾ ಇದ್ದೀನಿ ಅಂತ. ಹಂಗೆ ಹೇಳಿದಾಗ ನನಗೆ ತಕ್ಷಣ ಓಕೆ, ವಿಡಿಯೋ ಮಾಡಿ ಹಾಕಿದ್ರೆ ಯಾರಿಗಾದ್ರೂ ಯೂಸ್ ಆಗ್ಬೋದಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡಿ ಹಾಕಿರೋದು. ಇದರಿಂದ ನನಗೆ ಯಾವುದೇ ಥರದ ಲಾಭ ಇಲ್ಲ. ಈ ವಿಡಿಯೋದಲ್ಲಿ ಲಿಂಕ್ ಕೊಟ್ಟಿದ್ದೀನಲ್ಲ, ಆ ಲಿಂಕ್ ನೀವು ಆ ಲಿಂಕಲ್ಲಿ ಜಾಯ್ನ್ ಆದರೆ ನನಗೆ ದುಡ್ಡು ಬರೋದು, ಆ ಥರ ಯಾವುದೇ ಥರದಂಥ ಲಾಭ ಇಲ್ಲ ನನಗೆ. ನಾನು ವಿಡಿಯೋ ಮಾಡಿ ಹಾಕಿದ್ರೆ ಇದು ಕಡಿಮೆ ದುಡ್ಡು. ನಾನು ಲಾಸ್ಟ್ ಒಂದು ಮ್ಯಾಟ್ರಿಮೋನಿದು ಜಾಬ್ ಬಗ್ಗೆ ಮಾಡಿದಾಗ 3,000 ಏನೋ ದುಡ್ಡು ಕಟ್ಟಬೇಕು ಅಂತ ಇತ್ತು. ಇದು ಸ್ವಲ್ಪ ಕಡಿಮೆ ಇದೆಯಲ್ಲ, ಕಡಿಮೆ ಇದ್ದರೆ ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಹಾಕಿದ್ದು. ಇನ್ನು ನಾನು ಆ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ, ನಿಮಗೆ ಮನಸ್ಸು ಒಪ್ಪಿದ್ರೆ, ಇದು ಜೆನ್ಯೂನ್ ಅನ್ಸಿದ್ರೆ ಅಷ್ಟೇ ನೀವು ಜಾಯ್ನ್ ಆಗಿ, ನಾನು ಹೇಳ್ತಾ ಇದ್ದೀನಿ ಅಂತ ಜಾಯ್ನ್ ಆಗಬೇಡಿ ಅಂತ. ಇದು ರಿಯಲ್ಲ ಫೇಕಾ ಅಂತ ಹೇಳಿದ್ರಿ. ಇದು ನಾನು ವಿಚಾರಿಸಿದಾಗ ಇದು ಅವರಿಗೆ 3-4 ಪೇಮೆಂಟ್ನ ಅವರು ತೊಗೋತಾ ಇದ್ರು. ಆ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ನನಗೆ ಪೇಮೆಂಟ್ ಪ್ರೂಫ್ ಕೂಡ ಕೊಟ್ಟಿದ್ದಾರೆ. ನಾನು ಪೇಮೆಂಟ್ ಪ್ರೂಫ್ ಕೂಡ ನಾನು ನಿಮಗೆ ಹಾಕಿದ್ದೀನಿ ನೋಡಿ. ಆವಾಗ ಇದು ನಾನು ಮಾಡಿದಾಗ ಅವರಿಗೆ ಪೇಮೆಂಟ್ ಬರ್ತಾಯಿತ್ತು. ಇವಾಗ ಅವ್ರಿಗೂ ಕೂಡ ಯಾರು ನನಗೆ ಈ ವಿಡಿಯೋ ಮಾಡೋದಕ್ಕೆ ಮೇಯ್ನ್ ಉದ್ದೇಶ ಆಗಿದ್ದಾರಲ್ಲ, ಅವರು ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ವಂತೆ. ಈ ಥರ ಆಗಿದೆ. ಹಂಗನ್ಬಿಟ್ಟು ನಾವು ಫುಲ್ ಫೇಕ್, ಇದು ಕ್ಲೋಸ್ ಆಗಿದೆ ಕಂಪನಿ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಅವರು ಡೈರೆಕ್ಟಾಗಿ ಇನ್ನೂ ನಮ್ಮ ಕಾಂಟ್ಯಾಕ್ಟಿಗೆ ಬಂದಿಲ್ಲ. ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಒಂದು ಪ್ರಶ್ನೆ ಆಯಿತು. ಇನ್ನು ಎರಡನೇ ಪ್ರಶ್ನೆ, ನಾವು ವರ್ಕ್ ಮಾಡ್ತಾ ಇದ್ದೀವಿ, 5,000 ತನಕ ಅರ್ನ್ ಮಾಡಿದ್ದೀವಿ, ವಿತ್ಡ್ರಾ ಆಗ್ತಾ ಇಲ್ಲ ಅಂತ. ವಿತ್ಡ್ರಾ ಆಗೋದಕ್ಕೆ 250 to 80 ಏನೋ ಅಮೌಂಟ್ನ ಪೇ ಮಾಡಿದ್ರೆ ವಿತ್ಡ್ರಾ ಆಗುತ್ತಂತೆ. ಇದು ನನಗೆ ನನ್ನ ಫ್ರೆಂಡ್ ಯಾರು ಪರಿಚಯ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವರು ಹೇಳಿದಂಥ ವಿಚಾರ. ಇನ್ನು ಆ ವಿತ್ಡ್ರಾ ಆಗೋದಕ್ಕೆ ನಾವು ಒಂದು ಇಬ್ಬರಿಗೆ ರೆಫರ್ ಮಾಡಿದ್ರೆ ಅದು ಸ್ವಲ್ಪ ಬೇಗ ವಿತ್ಡ್ರಾ ಆಗ್ತಾ ಇದೆಯಂತೆ. ಈಗ ನಾವು ಯಾರಿಗಾದ್ರೂ ರೆಫರೆನ್ಸ್ ಮಾಡಿದ್ರೆ ಅಲ್ಲಿ ಅವ್ರದ್ದು ಸ್ಟ್ರಾಟರ್ಜಿ ಅಲ್ವಾ ಅದು. ನಮ್ಮ ಕಂಪನಿ ಹೆಸರನ್ನ 4-6 ಜನಕ್ಕೆ ಹೇಳಿದ್ರೆ ಅವ್ರಿಗೆ ಬೇಗ ಅಮೌಂಟ್ನ ಕೊಡೋದು, ಈ ಥರನೂ ಮಾಡ್ತಾ ಇದ್ದಾರಂತೆ. ನಾವು ಜಾಸ್ತಿ ಜನಕ್ಕೆ ರೆಫರ್ ಮಾಡಿದ್ರೆ ಬೇಗ ವಿತ್ಡ್ರಾ ಬರ್ತಾ ಇದೆಯಂತೆ. ಇನ್ನು ಕೆಲವರು, ಇನ್ನೊಂದು ಪ್ರಶ್ನೆ, ರೆಫರ್ ಮಾಡಿದ್ರು ಕೂಡ ನಮಗೆ ಪೇಮೆಂಟ್ ಬರ್ತಾ ಇಲ್ಲ ಅಂತ ಹೇಳಿದ್ರಿ. ಈ ವಿಚಾರಕ್ಕೆ ನಾನು ಡೈರೆಕ್ಟ್ MD ಹತ್ರ ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ದು, ಸ್ವಲ್ಪ ಬ್ಯಾಂಕ್ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ, ಬ್ಯಾಂಕಲ್ಲಿ ಏನೋ ಸ್ವಲ್ಪ ನಮಗೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಆ ಕಾರಣಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಹುಬ್ಳಿಲಂತೆ ಅವರಿರೋದು. ಡೈರೆಕ್ಟಾಗಿ ಹುಬ್ಳಿಗೆ ಹೋಗಿ ನಾನು ಮಾತಾಡೋ ಪರಿಸ್ಥಿತಿಲಿ ಇಲ್ಲ ಇವಾಗ. ಫೋನ್ ಕಾಂಟ್ಯಾಕ್ಟಿಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೆನ್ನೆನೂ ಕೂಡ ಸುಮಾರು ಸಲ ಟ್ರೈ ಮಾಡಿದ್ದೀನಿ. ಕೆಲವೊಮ್ಮೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅವರು. ಮೊನ್ನೆ ಕಾಲ್ ರಿಸೀವ್ ಮಾಡಿದರು. ನೆನ್ನೆ ಟ್ರೈ ಮಾಡಿದ್ದೀನಿ 3-4 ಸಲ. ನೆನ್ನೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಹತ್ರದ ಕಂಪನಿ ಮಂಡ್ಯ, ಮೈಸೂರು ಈ ಥರ ಆಗಿದ್ರೆ ನಾನೇ ಡೈರೆಕ್ಟಾಗಿ ಖುದ್ದಾಗಿ ಹೋಗಿ ಮಾತಾಡಿ ಬರ್ತಿದ್ದೆ. ಇದು ಹುಬ್ಳಿಲಿರೋ ಕಾರಣ ನನಗೆ ಅಷ್ಟು ಓಡಾಡೋದಕ್ಕೆ ಆಗ್ತಾ ಇಲ್ಲ, ಕಂಫರ್ಟ್ ಇಲ್ಲ ಅಷ್ಟು ದೂರ ಹೋಗೋದಕ್ಕೆ. ಇನ್ ಕೇಸ್ ಹತ್ರದಲ್ಲಿದ್ದರೆ ನಾನೇ ಹೋಗಿ ಮಾತಾಡಿ ಬರ್ತಿದ್ದೆ. ಇನ್ನು ಕೆಲವರು, ನಾವು ಇಷ್ಟು ವರ್ಕ್ ಮಾಡಿದ್ದೀವಿ, ಮುಂದೆ ಮಾಡಬೇಕಾ, ಹಗಲು ರಾತ್ರಿ ವರ್ಕ್ ಮಾಡ್ತಾ ಇದ್ದೀವಿ, ಮುಂದೆ ಮಾಡಬೇಕಾ ಇಲ್ವಾ ಅಂತ ಕೆಲವೊಂದು ಡೌಟ್ಗಳನ್ನ ಕೇಳ್ತಾ ಇದ್ರಿ. ಇದಕ್ಕೆ ನನಗೂ ಕೂಡ ಉತ್ತರ ಇಲ್ಲ ಈ ಪ್ರಶ್ನೆಗೆ. ಯಾಕೆಂದರೆ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಚೆನ್ನಾಗೇ ರೆಸ್ಪಾಂಡ್ ಮಾಡ್ತಾಯಿದ್ರು, ಬಟ್ ಈಗ ಅವರ ರೆಸ್ಪಾನ್ಸ್ ಕಂಪ್ಲೀಟಾಗಿ ಕಡಿಮೆ ಆಗಿಬಿಟ್ಟಿದೆ. ಮಾಡಬೇಕಾ ಬೇಡವಾ ಅನ್ನೋದನ್ನು ನಾನು ನಿಮ್ಮ ಮೇಲೆ ಹಾಕಿದ್ದೀನಿ. ನಿಮಗೆ ಓಕೆ ಮಾಡೋಣ, ಮುಂದೆ ಯಾವಾಗಾದರೂ ರೆಸ್ಪಾಂಡ್ ಮಾಡ್ಬೋದು ಅನ್ಸಿದ್ರೆ ನೀವು ಮಾಡಿ, ಇಲ್ಲ ಅಂದರೆ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬೇಡಿ. ಏಕೆಂದರೆ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ನನ್ನ ಹತ್ರನೂ. ನಾನು ಹೇಳಿಲ್ವಾ, ವಿಚಾರಿಸಿನೇ ನಾನು ವಿಡಿಯೋ ಮಾಡಿದ್ದು. ಸುಮ್ಮನೆ ನೆಗೆಟಿವ್ ಕಮೆಂಟ್ಸ್ನ ಅಥವಾ ಈ ಥರ ಒಂದು ಬ್ಯಾಡ್ ಕಮೆಂಟ್ಸ್ನೆಲ್ಲ ತೊಗೊಳಕ್ಕೆ ಯಾರಿಗೆ ತಾನೇ ಇಷ್ಟ ಇರುತ್ತೆ. ಅದು ಫ್ರೀ ಆಫ್ ಕಾಸ್ಟ್ ದುಡ್ಡು ಇಸ್ಕೊಂಡು ನಿಮ್ಮ ಕಮೆಂಟ್ಗಳನ್ನ ತೊಗೊಳ್ಳೋದಾದರೆ ಅದೊಂಥರ. ಫ್ರೀ ಆಫ್ ಕಾಸ್ಟ್ ಯಾರಿಗೆ ತಾನೇ ನೆಗೆಟಿವ್ ಕಮೆಂಟ್ಗಳನ್ನ ತೊಗೊಳಕ್ಕೆ ಇಷ್ಟ ಆಗುತ್ತೆ. ಹಾಗೆ ಹೀಗೆ ಅಂತ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ.
ದುಡ್ಡು ಇಸ್ಕೊಂಡು ಕಮೆಂಟ್ಗಳನ್ನ ಕೇಳೋದಾದರೆ ಅದೊಂಥರ, ಫ್ರೀ ಆಫ್ ಕಾಸ್ಟ್ ಕಮೆಂಟ್ಗಳನ್ನ ಕೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಕಮೆಂಟ್ ಆಫ್ ಮಾಡಿದ್ದು. ಇನ್ನು ನಾನು ಇದನ್ನು ಮಾಡಿ ಈ ವಿಡಿಯೋ ಮಾಡಿದ ಉದ್ದೇಶ ಒಂದೇ, ಯಾರಿಗಾದರೂ ಒಂದು 10 ಜನಕ್ಕೆ ಯೂಸ್ ಆಗಲಿ ಅಂತ. ಸೊ ನಿಮ್ಗೆ ಹೇಗೆ ಆಶ್ಚರ್ಯ ಆಗ್ತಾ ಇದೋ ನನಗೂ ಕೂಡ ಹಾಗೆ ಆಶ್ಚರ್ಯ ಆಗ್ತಾ ಇದೆ. ಚೆನ್ನಾಗೇ ರೆಸ್ಪಾಂಡ್ ಮಾಡ್ತಾಯಿದ್ರು. 1 ತಿಂಗಳು ಅಬ್ಸರ್ವೇಷನಲ್ಲಿ ಇಟ್ಟು ನಾನು ನೆಕ್ಸ್ಟ್ ಡೇ ವಿಡಿಯೋ ಮಾಡಿದ್ದು. ಈಗ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾಯಿಲ್ಲ. ಕೇಳಿದ್ರೆ ಬ್ಯಾಂಕ್ದು ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ, ಅಮೌಂಟ್ ಹಾಕೋಕ್ಕಾಗ್ತಾ ಇಲ್ಲ ಅಂತ ರೀಸನ್ಗಳು ಹೇಳ್ತಾ ಇದ್ದಾರೆ. ಸೊ ಪಕ್ಕಾ ರೀಸನ್ ಗೊತ್ತಾದರೆ ನಾನು ಇನ್ನೊಂದು ವಿಡಿಯೋದ ಮುಖಾಂತರ ನಿಮಗೆ ಕಮ್ಯುನಿಕೇಟ್ ಮಾಡ್ತೀನಿ. ಸೊ ಇನ್ನು ಪ್ರತಿಭಾ ಅನ್ನೋರು ಒಂದು ಕಮೆಂಟ್ಗಳನ್ನ, ಒಂದಲ್ಲ ಸುಮಾರು ಕಮೆಂಟ್ಗಳನ್ನ ಹಾಕಿದ್ರು. ಸೊ ನಾವು ಹಿಂಗೆ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ, ನೀವು ಸ್ಯಾಲ್ರಿ ತೊಗೋತಾ ಇದ್ದೀರಾ, ನಮ್ಗೆ ಈ ಥರ ಲಾಸ್ ಆಗ್ತಾ ಇದೆ ಅಂತ. ಸೊ ನನ್ನ ವೀಡಿಯೋಸ್ ನೋಡಿಲ್ಲ ಅಂತಲೂ ಹೇಳಿದ್ರಿ ನೀವು. ಇದೇ ಫಸ್ಟ್ ವೀಡಿಯೋ, ಇದಕ್ಕೆ ಸಬ್ಸ್ಕ್ರೈಬ್ ಆಗಿದ್ದೀನಿ ನಾನು. ನಿಮ್ಮ ವೀಡಿಯೋಸ್ ಯಾವುದು ನೋಡಿಲ್ಲ ಅಂತ ಹೇಳಿದ್ರಿ. ಒಂದು ಸಲ ಹೋಗಿ ಚೆಕ್ ಮಾಡಿ. ನಾನು ನಿನ್ನೆ ಮೊನ್ನೆ ವೀಡಿಯೋ ಮಾಡ್ತಾ ಇರೋದಲ್ಲ, 1.5 ವರ್ಷದಿಂದ ನಾನು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಸೊ ನಾನು ಯು ಪಿಲಿ ಇದ್ದಾಗಿಂದ ಶುರು ಮಾಡಿದ್ದು, ಲಾಸ್ಟ್ 2023 ಜನವರಿಲಿ ಶುರು ಮಾಡಿದ್ದು ನಾನು. ಇವತ್ತಿನವರೆಗೂ ಒಂದು ಫ್ಲೋ ಅಲ್ಲಿ ಕಂಟಿನ್ಯೂಸ್ ಆಗಿ ನಾನು ಒಂದು ಫ್ರೀಕ್ವೆನ್ಸಿಯಲ್ಲಿ ನಾನು ವೀಡಿಯೋಗಳನ್ನ ಹಾಕ್ತಾಯಿದ್ದೀನಿ. ನನ್ನ ಡೆಡಿಕೇಶನ್ ಮುಖಾಂತರ ನಾನು ಬಂದಿದ್ದೀನಿ. ಮತ್ತು ಇದಕ್ಕೆ ಸಿಕ್ಕಿರೋದು ನನಗೆ ಒಂದೇ ಪೇಮೆಂಟು. ಈ 1.5 ವರ್ಷದಲ್ಲಿ ನಾನು ತೊಗೊಂಡಿರೋದು ಒಂದೇ ಪೇಮೆಂಟು. ಸೊ ಆ ಪೇಮೆಂಟ್ ಏನು ಮಾಡಿದೆ ಅಂತಲೂ ಹಾಕಿದ್ದೀನಿ. ಅದಕ್ಕೂ ಕಮೆಂಟ್ ಮಾಡಿದ್ರಿ, ನಿಮ್ಮವ್ರಿಗೆ ನೀವು ಕೊಡ್ಸೋದಲ್ಲ, ಈ ಥರ ನಮಗೆ ಲಾಸ್ ಆಗಿದೆ ಅಂತ. ಸೊ ನಿಮ್ಗೆ ಲಾಸ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿದ್ದಲ್ಲ. ಯಾರಿಗಾದರೂ ಪೇಮೆಂಟ್ ತೊಗೋತಾ ಇದ್ದೀನಿ ಅಂತಲೂ ಸುಮಾರು ಜನ ಕಮೆಂಟ್ ಮಾಡಿದರು, ನೀವು ಗಮನಿಸಿದರೆ ನೋಡಿ ಒಂದ್ಸಲ. ಸೊ ಮೇಡಮ್ ನಾನು ವರ್ಕ್ ಮಾಡ್ತಾಯಿದ್ದೀನಿ, ಪೇಮೆಂಟ್ ತೊಗೋತಾ ಇದ್ದೀನಿ ಅಂತ. ಇನ್ನು ನಾನು ವಿಚಾರಿಸಿ ವಿಡಿಯೋ ಮಾಡಿದ್ದೀನಲ್ಲ, ಅವ್ರ ಪೇಮೆಂಟ್ ಪ್ರೂಫ್ನು ಹಾಕ್ತೀನಿ ನೋಡಿ. ಅವರು ಕೂಡ ಪೇಮೆಂಟ್ ತೊಗೋತಾ ಇದ್ದೀನಿ ಅಂತಲೇ ನನಗೆ ಹೇಳಿದ್ದು. ಪ್ರೂಫ್ ತೋರಿಸಿದ ಮೇಲೇ ನಾನು ಈ ವಿಡಿಯೋನ ಮಾಡಿದ್ದು. ಸೊ ಇನ್ನು ಸುಮಾರಷ್ಟು ಫೇಕ್ ಅಂತಲೇ ಹಾಕಿದ್ರಿ, ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದ್ರಿ. ಹೌದು, ನಾನು ಲಾಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಿ ಮಾತಾಡ್ತಿದ್ರು, ರೆಸ್ಪಾಂಡ್ ಮಾಡ್ತಿದ್ರು. ಬಟ್ ಮೊನ್ನೆಯಿಂದ ಮೊನ್ನೆ ರಿಸೀವ್ ಮಾಡಿದರು, ನೆನ್ನೆ ಸರಿಯಾಗಿ ರಿಸೀವ್ ಮಾಡಿಲ್ಲ ಕಾಲ್ನ. 4 ಸಲ ಕಾಲ್ ಮಾಡಿದ್ದೀನಿ, ತೆಗಿಲಿಲ್ಲ ಅವರು. ಏನೋ ಈ ಥರ ಪ್ರಾಬ್ಲಮ್ ಇದೆ, ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ, ಅದು ಇದು ಅಂತ ಹೇಳಿದ್ರು. ಸೊ ನೋಡೋಣ. ಫೇಕ್ ಅಂತ, ಕಂಪ್ಲೀಟ್ ಫೇಕ್ ಅಂತ ನಾನು ಹೇಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅವರು ಎಕ್ಸ್ಕ್ಯೂಸ್ ಕೇಳಿದ್ದಾರೆ. ಸೊ ನಿಮಗೆ ವರ್ಕ್ ಮಾಡಬೇಕು, ನಿಮ್ಮ ಓನ್ ಇಂಟ್ರೆಸ್ಟಲ್ಲಿ ಇಲ್ಲ ಮಾಡ್ತೀನಿ ಅನ್ನೋದಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ದಯವಿಟ್ಟು ಡ್ರಾಪ್ ಮಾಡಿ ಇದನ್ನು. ಸೊ ಕಂಟಿನ್ಯೂ ಮಾಡಿ ಅಂತಲೂ ನಾನು ಹೇಳ್ತಾ ಇಲ್ಲ, ಡ್ರಾಪ್ ಮಾಡಿ, ಇಲ್ಲಿಗೇ ಡ್ರಾಪ್ ಮಾಡಿ. ನೋಡೋದ ನೀವು ವರ್ಕ್ ಮಾಡಿರೋದಕ್ಕಾದರೂ ಅವ್ರು ದುಡ್ಡು ಕೊಡಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಸೊ ಇದರಿಂದ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತು ನನಗೆ. ಸೊ ಈ ಒಂದಷ್ಟು ಮಾಹಿತಿನ ಕೊಡಬೇಕಾಗಿತ್ತು. ಕಂಟಿನ್ಯೂ ಮಾಡಬೇಕಾ ಅಂತ ಮ್ಯಾಕ್ಸಿಮಮ್ ಮೆಂಬರ್ಸ್ ಕೇಳಿದ್ದೀರಾ. ನನ್ನ ಕಾಲ್ನು ರಿಸೀವ್ ಮಾಡ್ತಾ ಇಲ್ಲ ಅವರು. ನಾನು ಸುಮಾರು ಬಾರಿ ಕಾಲ್ ಮಾಡಿದ್ದೀನಿ, ರಿಸೀವ್ ಮಾಡ್ತಾ ಇಲ್ಲ. ನಿಮ್ಮ ಓನ್ ರಿಸ್ಕಲ್ಲಿ ಮಾಡೋದಿದ್ರೆ ನೀವು ಮಾಡಿ ಅಷ್ಟೇ, ನಾನು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಸ್ಟಾಪ್ ಮಾಡಿ. ಈಗ ನೀವು ಏನು ಮಾಡಿದಿರೋ ವರ್ಕು ಅದಕ್ಕೆ ಅವ್ರ ಪೇಮೆಂಟ್ನ ಕೊಡಲಿ. ಸೊ ನಾನು ಕೂಡ ಟ್ರೈ ಮಾಡ್ತಾ ಇರ್ತೀನಿ. ಹೋಪ್ ಇದನ್ನು ಬೇಗ ಸಾಲ್ವ್ ಮಾಡೋದ ಅಂತ ಹೇಳ್ತೀನಿ. ಬಟ್ ಇದು ನಾನು ವಿಚಾರಿಸಿದಾಗ ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ನಾನು 1 ತಿಂಗಳ ಹಿಂದೆನೇ ವಿಚಾರಿಸಿದ್ದೆ ಇದನ್ನು. ಆವಾಗ ಪೇಮೆಂಟ್ 2-3 ಪೇಮೆಂಟ್ ಕೊಟ್ಟಿದ್ದಾರಂತೆ ಅವರಿಗೆ. ಇವಾಗ ಪೇಮೆಂಟ್ ಕೊಡ್ತಾ ಇಲ್ಲ ಅವರು. ಹೀಗೆ ಕಾಲ್ ಬ್ಲಾಕ್ ಮಾಡ್ತಾ ಇದ್ದಾರೆ, ರಿಸೀವ್ ಮಾಡ್ತಾ ಇಲ್ಲ, ಈ ಥರ ಎಲ್ಲ ಹೇಳ್ತಾ ಇದ್ದೀರಾ. ಸೊ ನಾನು ಆದಷ್ಟು ಬೇಗ ಇದನ್ನು ಸಾರ್ಟ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ವರ್ಕ್ನ ಸ್ಟಾಪ್ ಮಾಡಿರಿ ಸದ್ಯಕ್ಕೆ, ಇನ್ನು ಯಾರು ಜಾಯ್ನ್ ಆಗೋಕ್ಕೆ ಹೋಗಬೇಡಿ. ಇನ್ ಕೇಸ್ ನನಗೇನಾದರೂ ಇನ್ನೂ ಅಪ್ಡೇಟ್ ಸಿಕ್ಕಿದ್ರೆ ನಾನು ನಿಮಗೆ ವಿಡಿಯೋ ಮುಖಾಂತರ ಖಂಡಿತವಾಗ್ಲೂ ಬೇಗ ನಾನು ನಿಮ್ಮನ್ನು ತಲುಪ್ತೀನಿ. ಸೊ ಮತ್ತೊಂದು ವ್ಲಾಗೊಂದಿಗೆ ನಿರೀಕ್ಷೆ ಮಾಡ್ತಾ ಇರಿ. ಒಂದು ಒಳ್ಳೆ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. I hear the beat. It's in my